ತೇರಿಕೆ ಕಾಡು ಮೇಡುಗಳು ಸುತ್ತಿ ಬೆಟ್ಟ ಗುಡ್ಡಗಳನ್ನು ಹತ್ತಿ ಆಹಾ ತಂದಿದ್ದೇನೆ ನೋಡು ಕಾಡಲೆದು ಬ್ಯಾಲದ ಕಾಯಿ. ಮೊದಲಿಗೆ ತೊಳೆದುಕೋ ಕಾರದ ಕಲ್ಲು. ಬಟ್ಟೆಯಲ್ಲಿ ನಂತರ ಸ್ವಚ್ಛ ಮಾಡು. ನಂತರ ತೆಗೆದುಕೋ ತಾಟಿ ಬೆಲ್ಲ. ಅಕ್ಕ ಅಕ್ಕ ಗಿಡ ನೋಡಕ್ಕ, ಆ ಗಿಡದ ತುಂಬ ಕಾಯಿ ನೋಡಕ್ಕ, ಆ ಕಾಯಿ ತಿಂದವನ ಬಾಯಿ ನೋಡಕ್ಕ. ಏನದು ಏನದು? ಅದೇ ನೋಡು ಈ ಯಾಲಕ್ಕಿ. ಆಹಾ ಚೆಚ್ಚೋದ್ರಲ್ಲಿ ಫೇಮಸ್ಸು ನಾನು ಯಾಲಕ್ಕಿ. ಹಾಳಾಗಿ ಹೋದೆ ಹಳೆ ಡೌಗಳಿಗೆ ಲೈನ್ ಹಾಕಿ. ಇದರ ಹೆಸರೇ ಬ್ಯಾಲದ ಕಾಯಿ. ಆರೋಗ್ಯ ಉಳಿಯಲು ಕೊಟ್ಟಿದ್ದಾಳೆ ಇದನ್ನು ನಮಗೆ ಭೂತಾಯಿ. ಚೆಚ್ಚಿ ಹಾಕು ನೀ ಬ್ಯಾಲದ ಕಾಯಿ. ಇನ್ನೊಂದು ವಿಷಯ ನೆನಪಿರಲಿ, ಈ ಒಟ್ಟಿನಲ್ಲಿ ಚೂರು ಬಿಡದೆ ನೀವು ಬೆಳೆದು ಹಾಕಬೇಕು. ಏಕೆಂದರೆ ಈ ಹಣ್ಣು ಅಮೃತಕ್ಕೆ ಸಮಾನವಾಗಿರುತ್ತದೆ. ಮೊದಲಿಗೆ ಉಯ್ಯೋಣ ನೀರು. ನಂತರ ಹಾಕು ನೀ ಚಚ್ಚಿರುವ ಬೆಲ್ಲ. ಅದಾದ ನಂತರ ಹಾಕು ನೀ ಗಮ್ಮನ್ನುವ ಯಾಲಕ್ಕಿ ಪುಡಿ. ನಂತರ ಈ ನೀರಿಗೆ ಹಾಕು ನೀ ಚಚ್ಚಿರುವ ಬ್ಯಾಲದ ಕಾಯಿ. ಈಗ ಇದನ್ನೆಲ್ಲ ಮಾಡಬೇಕು ನಾವು ಮಿಕ್ಸು. ಹರ ಶಿವ ಶಿವ ಹರ. ಈಗ ನೀನಿದನ್ನ ಎಕ್ಸು. ಈ ಭೂಮಿಯ ಮೇಲೆ ನೀನೇ ಮಹಾ ಅದೃಷ್ಟವಂತನು. ಇದು ಶಿವನಿಂದ ಯಾವಾಗಲೋ ಫಿಕ್ಸು. ಆಹಾ ಶಿವ ಶಿವ ಶಿವ. ಈ ಬೇಲದ ಹಣ್ಣು ಎಲ್ಲ ಹಣ್ಣುಗಳಿಗಿಂತ ಶ್ರೇಷ್ಠವಾದದ್ದು. ನಿನ್ನ ದೇಹದಲ್ಲಿನ ಪ್ರತಿ ಅಂಗಗಳನ್ನು ಭದ್ರಪಡಿಸುವುದಲ್ಲದೆ ಮುಖ್ಯವಾಗಿ ನಿನ್ನ ದೇಹದಲ್ಲಿನ ಲಿವರ್ ಅನ್ನು ಕಾಪಾಡುತ್ತದೆ. ಈ ಹಣ್ಣನ್ನು ಒಮ್ಮೆ ನೀವು ಸಹ ಸವಿಯಿರಿ. 100 ವರ್ಷ ಆರೋಗ್ಯವಾಗಿರಿ. ಓಂ ನಮಃ ಶಿವಾಯ. ಜೀವನದಲ್ಲಿ ನಿನಗೊಬ್ಬನಿಗೆ ಮಾತ್ರವಿಲ್ಲ ನೋವು. ನಿನಗಿಂತ ನೋವಿನಲ್ಲಿರುವವನನ್ನು ನೋಡಿ ನೀ ಧೈರ್ಯ ತೆಗೆದುಕೋ. ಮನೋರೋಗಕ್ಕೆ ಮದ್ದಿಲ್ಲ. ಮನೋಧೈರ್ಯ ಇರುವವನಿಗೆ ಸೋಲೇ ಇಲ್ಲ. ಧೈರ್ಯದಿಂದ ಬದುಕು, ನಂಬಿಕೆಯಿಂದ ಬದುಕು, ಧರ್ಮಕ್ಕಾಗಿ ಬದುಕು.